ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಅವರೆಲ್ಲ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿ ಹೋಗಿದ್ದೀನಿ ಹಾವು ನೋಡ್ಬಿಟ್ಟು. ನಮ್ಮನೇಲಿ ಇನ್ನೊಂದ್ಸತಿ ಹಾವು ಬಂದಿದೆ. ಸೊ ಅದನ್ನ ನಾನಂತೂ ತುಂಬಾ ಮೆಂಟಲಿ ಪ್ರಿಪೇರ್ ಆಗಿ ಹೋಗಿದ್ದೀನಿ, ಹಿಡಿಲೇಬೇಕು ಅಂತ ಈ ಸತಿ. ಆದ್ರೂ ಏನೋ ಒಂದು ಹೆದರಿಕೆ. ಆದರೂ ಕೊನೆಗೂ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಬೇಡ ಅಂತ ಅವ್ರಿಗೆ ಕಾಲ್ ಮಾಡಿ ಕರೆದೆ. ಆಮೇಲೆ ನನಗೆ ಗೊತ್ತಾಯಿತು ಮೇನ್ ತಪ್ಪು ಮಾಡಿರೋದೇನು ಅಂದರೆ, ನಾನು ಚಿಕ್ಕದು ವಾಟರ್ ಬಾಟಲ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ ಆ ಹಾವನ್ನ ಹಿಡಿದು ಹಾಕೋಕ್ಕೆ. ಸ್ವಲ್ಪ ದೊಡ್ಡದಾಗಿರೋದು ಬಾಟಲ್ ಬೇಕಾಗಿತ್ತು. ಅವ್ರು ಹೇಳಾದ್ಮೇಲೆ ನನಗೆ ಇನ್ನೊಂದು ಫ್ಲ್ಯಾಶ್ ಆಯಿತು, ಓಹ್ ನಾನು ನೆಕ್ಸ್ಟ್ ಟೈಮ್ ಏನೋ ಹಾವು ಹಿಡಿಬೇಕು ಅಂತಂದರೆ ದೊಡ್ಡ ಬಾಟಲ್ ಇಟ್ಕೊಂಬರ್ಬೇಕು ಅಂತ. ಸೊ ಎಸ್, ಸೊ ನೋಡಿ ನಾನು ಪ್ಯಾನಿಕ್ ಆಗಿರಲಿಲ್ಲ, ನಾನು ಹಾವಿಗೆ ಪ್ಯಾನಿಕ್ ಮಾಡಿರಲಿಲ್ಲ. ಅದ್ರ ಪಾಡಿಗೆ ಅದು ಸುಮ್ಮನೆ ಇತ್ತು, ನಾವು ಆರಾಮಾಗಿ ರೆಸ್ಕ್ಯೂ ಮಾಡ್ಬೋದು ಆ ಥರ. ನಿಮ್ಮ ಮನೇಲಿ ಏನಾದರೂ ಹಾವುಗಳೆಲ್ಲ ಬಂದರೆ ಅದಕ್ಕೆ ಅಯ್ಯೋ ಹಾವು ಬಂತು ಅಂದ್ಬಿಟ್ಟು ಕಿರ್ಚೋದು, ಅದಕ್ಕೆ ಶೂ ಶೂ ಅನ್ನೋದು, ಈಚೆಯಿಂದ ಆಚೆ ಮಾಡೋದು, ಅದಕ್ಕೂ ಡಿಸ್ಟರ್ಬ್ ಮಾಡಿಬಿಟ್ಟು ಅದಕ್ಕೂ ಹೆದರಿಸಿ ಅದು ಕೊನೆಗೆ ನಿಮ್ಗೆ ಕಚ್ಚಬೇಕು ಅಲ್ಲಿವರೆಗೆ ಆ ಥರ ಎಲ್ಲ ಸಿಚುವೇಶನ್ ತರಿಸ್ಬೇಡಿ. ನೀವು ಹಾವು ನೋಡಿದ್ರೆ ಅದ್ರ ಪಾಡಿಗೆ ಅದು ಅಲ್ಲೇ ಇರುತ್ತೆ, ನೀವು ನಿಮ್ಮ ಪಾಡಿಗಿರಿ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ಬಿಟ್ಟು ರೆಸ್ಕ್ಯೂ ಮಾಡಿ ಬರ್ತಾರೆ. ಸೊ ಐ ಹೋಪ್ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ. ಸೊ ನಿಮ್ಮ ಮನೇಲಿ ಏನಾದ್ರು ಹಾವು ಬಂದರೆ ಹೆದರುತ್ತೆ ಅದನ್ನ ಧೈರ್ಯವಾಗಿ ಫೇಸ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ನಿಮ್ಗೇನಾದರೂ ಈ ಹಾವು ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ನನ್ನ ಕಮೆಂಟ್ಸಲ್ಲಿ ಬರೀರಿ, ಓಕೆನಾ? ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.